ಬಹುಮತ ಸಿಗದೆ ಸೋಲು ಉಂಟಾಗಿದೆ. ಮಹಿಳಾ ಮೀಸಲಾತಿ ಬಹಳ ಖುಷಿಯಾಗಿತ್ತು. ರಾಜಕೀಯದಲ್ಲಿ ಮಹಿಳಾ ಪ್ರಾತಿನಿಧ್ಯ ಸಿಗುತ್ತೆ, ಯಾರು ಕೂಡ ಇದನ್ನ ಅಲ್ಲಗಳೆಯುವಂತಿಲ್ಲ. ಯಾಕಂದ್ರೆ ವಿಪಕ್ಷಗಳು ಹೇಳ್ತಾ ಇದ್ವು ನಾವು ಕೂಡ ಇದಕ್ಕೆ ಸಪೋರ್ಟ್ ಮಾಡ್ತೀವಿ, ಆದ್ರೆ ಚರ್ಚೆ ಬೇಕು, ಸರ್ವ ಪಕ್ಷಗಳ ಸಭೆ ಕರಿಬೇಕು ಅಂತ ಹೇಳ್ತಾ ಇದ್ವು. ಆದ್ರೆ ಇದೀಗ ಮಹಿಳಾ ಮೀಸಲಾತಿಯ ವಿಚಾರದಲ್ಲಿ ಹಾಗಾದ್ರೆ ಯಾವ ರಾಜಕೀಯ ಪಕ್ಷಗಳಿಗೂ ಕೂಡ ಮಹಿಳೆಯರು ರಾಜಕೀಯದಲ್ಲಿ ಬರೋದು ಬೇಡವಾ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಹುಟ್ಟು ಹಾಕಿದೆ. ಸದನದಲ್ಲಿ 498 ಸದಸ್ಯರು ಹಾಜರಿದ್ರು. ಮಹಿಳಾ ಮೀಸಲಾತಿ ವಿರುದ್ಧ 211 ಸದಸ್ಯರು ಮತವನ್ನ ಚಲಾಯಿಸಿದ್ರೆ ಮೀಸಲಾತಿ ಪರವಾಗಿ 278 ಮತಗಳು ಚಲಾವಣೆಯಾಗಿದೆ. 2/3 ಬಹುಮತ ಪಡೆಯುವುದರಲ್ಲಿ NDA ಸರ್ಕಾರ ಸೋಲು ಕಂಡಿದೆ, ವಿಫಲ ಆಗಿದೆ. ಈ ಮೂಲಕ ಬಹಳ ನಿರೀಕ್ಷೆಯನ್ನ ಹೊಂದಿದಂತಹ ಮಹಿಳಾ ಮೀಸಲಾತಿ ಇದೆಲ್ಲ ಒಂದು ಮಹಿಳೆಯರಿಗೆ, ಯಾರ್ಯಾರು ರಾಜಕೀಯದಲ್ಲಿ ಆಸಕ್ತಿಯನ್ನ ಹೊಂದಿದ್ರಲ್ಲ, ಯಾರ್ಯಾರು ಅಟ್ಲೀಸ್ಟ್ ನಮಗೊಂದು ಅವಕಾಶ ಸಿಗುತ್ತೆ ಅಂತ ಕಾಯ್ತಿದ್ರಲ್ಲ, ಅವರಿಗೆ ಇದೀಗ ಮತ್ತೊಮ್ಮೆ ಒಂದು ರೀತಿಯಾದಂತಹ ಪರೀಕ್ಷೆ ಅಂತಾನೆ ಹೇಳಬೇಕಾಗುತ್ತೆ. ಅಥವಾ ಮಹಿಳಾ ಮೀಸಲಾತಿಗೆ ಈ ಮೂಲಕ ಇಷ್ಟೊಂದು ವಿರೋಧ ಇದೆಯಾ, ಮಹಿಳೆಯರು ರಾಜಕೀಯದಲ್ಲಿ ಬರೋದು ಬೇಡವಾ, ಹಾಗಿದ್ರೆ ಇವರಿಗೆ ಇಷ್ಟ ಇಲ್ವಾ ರಾಜಕೀಯ ಪಕ್ಷಗಳಿಗೆ ಅನ್ನುವ ಪ್ರಶ್ನೆಯನ್ನ ಕೂಡ ಹುಟ್ಟು ಹಾಕಿದೆ. 2/3 ಮತ ಪಡೆಯೋದಕ್ಕೆ NDA ವಿಫಲ ಆಗುವುದರ ಮೂಲಕ ಮಹಿಳಾ ಮೀಸಲಾತಿ ವಿಧೇಯಕಕ್ಕೆ ಇದೀಗ ಸೋಲು ಉಂಟಾಗಿದೆ. ಲೋಕಸಭೆಯಲ್ಲಿ ಮಹತ್ವದ ಮಸೂದೆಗಳಾಗಿತ್ತು, ಆದರೆ ಈ ಮಹತ್ವದ ಮಸೂದೆಯಲ್ಲಿ ಮಹಿಳಾ ಮೀಸಲಾತಿ ಇತ್ತು, ಕ್ಷೇತ್ರ ಪುನರ್ವಿಂಗಡಣೆಯ ವಿಚಾರ ಇತ್ತು, ಸಂವಿಧಾನದ 131ನೇ ತಿದ್ದುಪಡಿಯ ವಿಚಾರ ಇತ್ತು. ಇವೆಲ್ಲವೂ ಕೂಡ ಇದೀಗ ಈ ಒಂದು ವಿಚಾರದಲ್ಲಿ ಸೋಲನ್ನ ಕಂಡಿದೆ ಅಂತಾನೆ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಮಹಿಳಾ ಮೀಸಲಾತಿ ಮಸೂದೆ ಸೋಲನ್ನ ಕಂಡಿದೆ. ಈಗ ಲೋಕಸಭೆಯಲ್ಲಿ 489 ಸದಸ್ಯರಿದ್ರು. ಮಹಿಳಾ ಮೀಸಲಾತಿ ಪರ ಬಂದಿದ್ದು 278, ಆದರೆ ವಿರುದ್ಧವಾಗಿ ಬಂದಿದ್ದು 211 ಮತಗಳು ಬಂದಿದೆ. ಈ ಮೂಲಕ 2/3 ಮತಗಳನ್ನ ಪಡೆಯುವಲ್ಲಿ ಸಕ್ಸಸ್ ಆಗಲಿಲ್ಲ NDA. ಈ ಮೂಲಕ ವಿಧೇಯಕ ಸೋಲನ್ನ ಕಂಡಿದೆ, ವಿಧೇಯಕಕ್ಕೆ ಸೋಲು ಉಂಟಾಗಿದೆ. ಬಹಳ ನಿರೀಕ್ಷೆಯನ್ನು ಹೊಂದಿರುವ ಅದೇ ಕಾರಣಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ಕ್ರೆಡಿಟ್ ವಿಚಾರ ಬಂದಾಗ್ಲೂ ಕೂಡ ಹೇಳಿದ್ರು, ಈ ಒಂದು ಗೆಲುವು ಇದ್ರೆ ಇದರಲ್ಲಿ ಎಲ್ಲರ ಫೋಟೋಗಳನ್ನ ಹಾಕೋಣ ಬೇಕಂತ ಹೇಳಿದ್ರೆ, ಜಾಹೀರಾತಲ್ಲಿ ನಿಮ್ಮ ಫೋಟೋನೇ ಹೋಗೋಣ, ನಮ್ಗೆ ಯಾರಿಗೂ ಕ್ರೆಡಿಟ್ ಬೇಡ, ಆದ್ರೆ ಮಹಿಳಾ ಸಬಲೀಕರಣದ ವಿಚಾರದಲ್ಲಿ ಎಲ್ಲರೂ ಒಂದಾಗಬೇಕು ಅನ್ನುವ ವಿಚಾರವನ್ನ ಕೂಡ ಹೇಳಿದ್ರು. ಇವತ್ತು ರಾಹುಲ್ ಗಾಂಧಿ ಮಹಿಳಾ ಸಬಲೀಕರಣ ವಿಚಾರದಲ್ಲಿ ಮಹಿಳಾ ಮೀಸಲಾತಿಯನ್ನ ತರ್ತಾ ಇಲ್ಲ, ಇವರು ಮಹಿಳಾ ಮೀಸಲಾತಿ ವಿಚಾರವನ್ನ ಬಿಟ್ಟು ಭೂಪಟ, ಅದರಲ್ಲೂ ಭಾರತದ ಭೂಪಟದಲ್ಲಿ ಬದಲಾವಣೆ ಆಗಬೇಕು ಅನ್ನುವ ರೀತಿಯಲ್ಲಿ ಮಾಡ್ತಾರೆ, ಅದೇ ಕಾರಣಕ್ಕಾಗಿ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ ಇದೀಗ ಬಹಳ ನಿರೀಕ್ಷೆಯನ್ನ ಇಟ್ಟುಕೊಂಡಿದ್ದಂತಹ ಮಹಿಳಾ ಮೀಸಲಾತಿ ಬಿಲ್ ಪಾಸ್ ಆದ್ರೆ ಏನಾಗುತ್ತೆ, ಯಾವ ರೀತಿಯಾಗಿ ರಾಜಕೀಯದಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ಸಿಗೋದ್ರ ಮೂಲಕ ರಾಜಕೀಯದಲ್ಲಿ ಅವರು ಕೂಡ ಹೆಚ್ಚಿನ ಸ್ಥಾನಮಾನವನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತಹ ನಿರೀಕ್ಷೆ ಇತ್ತಲ್ಲ, ಅವೆಲ್ಲವೂ ಕೂಡ ಹುಸಿಯಾಗಿದೆ. ಅನೇಕ ಮಹಿಳೆಯರಿಗೆ ಅವಕಾಶನೇ ಇಲ್ಲ. ಯಾಕಂದ್ರೆ ಒಂದು ಪ್ರಶ್ನೆ ಇತ್ತು, ಅಂದ್ರೆ ಮಹಿಳಾ ಮೀಸಲಾತಿ ಬಿಲ್ ಅನ್ನ ತಂದ್ರೆ 33% ತಂದ್ರೆ ಕೇವಲ ಮಹಿಳೆಯರಿಗೆ ಅವಕಾಶ ಸಿಗಬಹುದು, ಆದ್ರೆ ನಿಜವಾದಂತಹ ಗ್ರೌಂಡ್ ರಿಯಾಲಿಟಿ ಇದೆಯಾ, ಆ ರೀತಿಯಾಗಿ ಸಿಗುವಂತಹ ಚಾನ್ಸಸ್ ಇದೆಯಾ ಅನ್ನುವಂತಹ ಪ್ರಶ್ನೆಗಳ ನಡುವೆನೆ ಅಟ್ಲೀಸ್ಟ್ ಅವಕಾಶ ಸಿಗಬೇಕು. ಯಾಕಂದ್ರೆ ಈಗ ಇರುವಂತಹ ಪರ್ಸೆಂಟೇಜ್, ಮಹಿಳೆಯರು ಇರುವಂತಹ ರಾಜಕೀಯದಲ್ಲಿರುವಂತಹ ಸಂಖ್ಯೆನೇ ಬಹಳ ಕಡಿಮೆ ಇದೆ. ಆದ್ರೆ ಇದೀಗ ಅದಕ್ಕೂ ಕೂಡ ಸೋಲು ಉಂಟಾಗಿದೆ. ಬಹಳ ವರ್ಷಗಳಿಂದ ಬೇಕಾಗಿದ್ದಂತಹ ಬಿಲ್ ಇದು. ಆಲ್ಮೋಸ್ಟ್ 30-40